ಕಿಚನ್ಗೆ ಸ್ವಾಗತ. ಅಕ್ಷತಾ ಕಿಚನಿನ ಇವತ್ತಿನ ನಾಟಿ ಬಾತು ನಟಿ ಮಾತು ಕಾರ್ಯಕ್ರಮಕ್ಕೆ ನಾನು ನನ್ನ ಸ್ಟುಡಿಯೋಗೆ ಅತಿಥಿನ ಕರೆದಿಲ್ಲ. ನಾನು ಅವ್ರದೇ ಕಿಚನ್ಗೆ, ಓಪನ್ ಏರ್ ಕಿಚನ್ಗೆ ಮಲೆನಾಡು ಕಡೆ ಪ್ರವಾಸ ಮಾಡಿದೆ. ಯಾರನ್ನ ನಾನು ಇವತ್ತು ಭೇಟಿ ಮಾಡ್ತಿದ್ದೀನಿ, ಅವ್ರು ಮಾಡಿದ ಅಡುಗೆನ ಊಟ ಮಾಡ್ತಿದ್ದೀನಿ ಅಂದರೆ, ಚಪಾತಿ ಆಲ್ರೆಡಿ ರೆಡಿ ಇದೆ, ಈಗ ನನ್ನ ತಟ್ಟೆಗೆ ಬರುತ್ತೆ. ಥ್ಯಾಂಕ್ ಯು ಪದ್ಮಜಾ ಜೋಯಸ್. ನಮಸ್ತೆ. ಶ್ರೀಮತಿ ಪದ್ಮಜಾ ಜೋಯಸ್ ತೀರ್ಥಹಳ್ಳಿ ಅವರು ಪ್ರಸಿದ್ಧ ಲೇಖಕಿ, ಹಾಗೆ ಬಹಳ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಬಾಣಸಿಗರು ತುಂಬಾ ಚೆನ್ನಾಗಿ ಬರೀತಾರೆ. ಅವರ ಅಭಿವ್ಯಕ್ತಿನ ಬರವಣಿಗೆ ಮುಖಾಂತರ ಈಗಾಗಲೇ ಗುರುತಿಸ್ಕೊಂಡಿದ್ದಾರೆ. ಅಕ್ಕ, ಊಟ ಮಾಡ್ತಾ ಮಾಡ್ತಾ ಮಾತಾಡೋಣ, ಟೈಮ್ ಆಗ್ಬಿಟ್ಟಿದೆ. ಈಗ ನನ್ಗೆ ಚಪಾತಿಗೆ ಏನ್ ಕೊಡ್ತೀರಾ? ಚಪಾತಿಗೆ ಬಿಸಿ ಒಂದು ಸೌತೆಕಾಯಿ ಹಸಿ ಗೊಜ್ಜು, ನಿನ್ ಫೇವ್ರೇಟ್. ಹಾ, ಓಕೆ. ಓಕೆ, ಸೆಕೆಂಡ್ ಒನ್ ಮಲೆನಾಡಿನ ಕಾಡು ಮಾವಿನ ಹಣ್ಣಿನ ಹಸಿ ಸಾಸಿವೆ. ಓ, ಕಾಡು ಮಾವಿನ ಹಣ್ಣಿನ ಹಸಿ ಸಾಸಿವೆ. ಶುರು ಮಾಡ್ಲಾ? ಓಕೆ, Let's begin. ಓಕೆ. ಅಕ್ಕಿ ರೊಟ್ಟಿ ಆಗ್ಲೇ ಒತ್ತಿ ಇಟ್ಕೊಂಡು ನನ್ಗೋಸ್ಕರ ಕಾದು ಬಿಸಿಯಾಗಿ ಮಾಡ್ಕೊಡ್ತಿರೋಂತ ಅಕ್ಕಿ ರೊಟ್ಟಿ. ಅಂಡ್ ಇವತ್ತು ನಾನು ಪದ್ಮಜಾ ಜೋಯಸ್ನ ಮೀಟ್ ಮಾಡ್ತಾ ಇಲ್ಲ, ಪಮ್ಮೀಸ್ ಕಿಚನ್ ಪಮ್ಮೀಸ್ ಕಿಚನ್ ಅಂತಾನೆ ಇವಾಗ ಒಂದಷ್ಟು ಖಾದ್ಯಗಳನ್ನ, ಪದಾರ್ಥಗಳನ್ನ ತಯಾರಿಸಿ ತಾವೇ ಕೈಯಿಂದ ಎಲ್ಲಾರಿಗೂ ಸಪ್ಲೈ ಮಾಡ್ತಾ ಇದಾರೆ. ಎಳ್ಳು ಬೆಲ್ಲ ಅಂತೂ ಎಷ್ಟು ಮಾಡಿದ್ರಿ? 7.25 ಕ್ವಿಂಟಾಲ್. ಕ್ವಿಂಟಲ್ 7.25 ಕ್ವಿಂಟಲ್, 750-800 kg. 2 years ಇಂದ 2 years ಇಂದ ಪಮ್ಮೀಸ್ ಕಿಚನ್ ನಡೀತಾ ಇದೆ. ಸಖತ್ತಾಗಿದೆ. ಸಾಸಿವೆ, ನಾನು ಈ ಸಾಸಿವೆ ತಿಂದೆ. ಈಗ ಇದೇನು ಕಾಡು ಮಾವಿನ ಹಣ್ಣಿನ ಸಾಸಿವೆ. ಇದು ಸಾಸಿವೆನಾ? ಎಷ್ಟು ತರ ಸಾಸಿವೆ ಮಾಡ್ಬೋದು? ಆಕ್ಚುಲಿ ಅದೆರಡಕ್ಕೂ ಬರೋದು ಮಸಾಲೆ ನಾವು ಹಾಕೋದು ಹುಳಿ ಹುಳಿ, ಸಿಹಿ ಸಿಹಿ. ಹಾ, ಬೆಲ್ಲ, ಮಾವಿನ ಹಣ್ಣು ಆಲ್ರೆಡಿ ಸ್ವಲ್ಪ ಹುಳಿ ಇರತ್ತೆ, ಅದಕ್ಕೆ ಖಾರ ಮಿಕ್ಸ್ ಮಾಡ್ತೀವಿ. ಗಾಂಧಾರಿ ಮೆಣಸಿದ್ರೆ ಆಲ್ಮೋಸ್ಟ್ ಅದಕ್ಕೆ ಈ ಎಲ್ಲಾ ಖಾದ್ಯಗಳಿಗೂ ನಮ್ಮಲ್ಲಿ ಗಾಂಧಾರಿ ಮೆಣಸಿದ್ರೆ ಸೂಜಿ ಮೆಣಸು, ಅದನ್ನೇ ಯೂಸ್ ಮಾಡ್ತೀವಿ. ಅದಿಲ್ಲ ಅಂದ್ರೆ ಹಸಿ ಮೆಣಸು ಯೂಸ್ ಮಾಡ್ತೀವಿ. ಹೇಗೆ ಮಹಾಭಾರತದಲ್ಲಿ ಗಾಂಧಾರಿ ಸ್ಟ್ರಾಂಗ್ ಆಗಿದ್ರು, ಹಾಗೆ ಪಮ್ಮೀಸ್ ಕಿಚನ್ ನ ರಹಸ್ಯ ಮೇ ಬಿ ಅದೇ ಹೆಸರು ಬಂದಿರ್ಬೋದು. ಹೌದು, ಸ್ಟ್ರಾಂಗ್ ಆಗಿರೋ ಮೆಣಸು ಗಾಂಧಾರಿ ಮೆಣಸು, ಗಾಂಧಾರಿ ಸೂಜ್ ಮೆಣಸು, ಇನ್ನು ಕೆಲವ್ರು ಏನೇನೋ ಹೇಳ್ತಾರೆ. ಸೂಜಿ ಮೆಣಸು. ಆಮೇಲೆ ಇನ್ನೇನ್ ಹೆಸರು? ಕಡೆ ಜೀರಿಗೆ ಮೆಣಸು, ಜೀರಿಗೆ ಮೆಣಸು, ಗಾಂಧಾರಿ ಮೆಣಸು, ಸೂಜಿ ಮೆಣಸು. ಮೆಣಸು. ಇದಕ್ಕೆ ಯಾವ್ದು ಪಿಕ್ಕಲ್ ಕೊಡ್ತೀರಾ ನಂಗೆ? ಜೀರಿಗೆ ಮಿಡಿ, ಮಾವಿನ ಮಿಡಿಲಿನಲ್ಲೇ ಫೇಮಸ್ ಅಂದ್ರೆ ಜೀರಿಗೆ ಮಿಡಿ. ಕೊಡಿ, ಜೀರಿಗೆ ಮಿಡಿ ಕೊಡ್ತೀನಿ. ಇದ್ರ ಬೆಲೆ ಎಷ್ಟು ಅಕ್ಕ? ಇದು ಕೆಜಿಗೆ ನಾನು 900 ಕೊಡ್ತಾ ಇದ್ದೀನಿ MRP. ಹೊರಗಡೆ ಇದು 1500-600 ತನಕ ಮಾಡ್ತಾರೆ. ಬಟ್ ಒರಿಜಿನಲ್ ಇದ್ರೆ ಸ್ವಲ್ಪ ಜಾಸ್ತಿ ರೇಟು, ಮಿಕ್ಸೆಡ್ ಹೊಡೆದ್ರೆ ಸ್ವಲ್ಪ ಕಡಿಮೆ ರೇಟ್ ಅಷ್ಟೇ. ಅಂದ್ರೆ ನೀವು ಹೋಲ್ಸೇಲ್ಗೂ ಕೊಡ್ತೀರಿ? ಹೋಲ್ಸೇಲ್ಗೂ ಕೊಡ್ತೀವಿ. ಹೋಲ್ಸೇಲ್ ಅಲ್ಲಿ ಅವ್ರು ತಗೊಂಡ ಕ್ವಾಂಟಿಟಿ ಮೇಲೆ ಸ್ವಲ್ಪ ವೇರಿಯೇಷನ್ ಇರುತ್ತೆ ರೇಟ್. ನೈಸ್. ಹಾಕ್ಬೋದಾ ನಂಗೆ ಒಂದು ಪಿಕ್ಕಲ್ ಮಾವಿನ? 100%. ಜೀರಿಗೆ ಮಿಡಿನೋ ಮಾವಿನ ಮಿಡಿನೋ? ಹಬ್ಬಾ, ರೊಟ್ಟಿ ಕೊಟ್ಬಿಡ್ಲಾ? ರೊಟ್ಟಿ ಅರ್ಧ ಕುಡಿ ನೋಡೋಣ. ರೈಸ್ ಕೂಡ ತಿನ್ಬೇಕು. ಪದ್ಮಜಾ ಜೋಯಸ್ ಅಂದ್ರೆ ಏನು? ಯಾರು ಪದ್ಮಜಾ ಜೋಯ್ಸ್ ಅಂದ್ರೆ ತರ್ಲಗೋಡು ನಾರಾಯಣ್ ಜೋಯ್ಸ್, ಸ್ವರ್ಣ ಜೋಯ್ಸ್ ಅವರ ಚೊಚ್ಚಲ ಪುತ್ರಿ. ಅಕ್ಕಿ ರೊಟ್ಟಿ ಟ್ರೈ ಮಾಡ್ತಾ ಇದ್ದೀನಿ. ಈ ಸೆಕೆನಲ್ಲೂ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಸಿಕ್ಕಿದೆ. ಅದಕ್ಕೆ ಹಾಕಿ ಹಾಕಿ ಸೌತೆಕಾಯಿ ಸಾಸಿವೆ ಅಲ್ಲ ಇದು? ಲವ್ಲಿ. ಅಕ್ಕಿ ರೊಟ್ಟಿಗೆ ಹಸಿ ಸೌತೆ, ಹಸಿ ಗೊಜ್ಜು ಅಂತಾನೆ ಇದು ಇಲ್ಲಿ ಫೇಮಸ್. ಚೆನ್ನಾಗಿದೆ. ಥ್ಯಾಂಕ್ ಯು. ಈಗ ಕಂಟಿನ್ಯೂ ಮಾಡೋಣ. ಹೇಳಿ. ನಾನು ಪದ್ಮಜಾ ಜೋಯ್ಸ್. ನಾನು ಪದ್ಮಜಾ ಜೋಯ್ಸ್ ಅಂದ್ರೆ ಏನ್ ಗೊತ್ತಾ? ಇಲ್ಲಿ ಕಾಣಿಸ್ತಿರೋ ಮಾತಾಡ್ತಿರೋ ಗಿಣಿ ಯಾವ ಸ್ನೇಹಿತೆ
ಗಿಡ ಮರ ಹೂವು ಕಾಯಿ ಹಣ್ಣಿನ ಆಪ್ತ ಪ್ರಿಯತಮೆ. ಆಮೇಲೆ ನಮ್ಮಂಥವ್ರಾಗೆ ಬಹಳ ಪ್ರೀತಿಯಿಂದ ಮಾಡಿ ಉಣಬಡಿಸುವಂತಹ ತಾಯಿ ಹೃದಯದವರು, ಅಚ್ಚುಕಟ್ಟಾಗಿ ಬರೆಯುವಂತಹ ಲೇಖಕಿ, ಪಮ್ಮಿ ಸ್ಟಾಪ್ ಅಂತ ವೀರಲೋಕದ ಶ್ರೀನಿವಾಸ್ ಸರ್ ಪಮ್ಮಿ ಬರೆಯಬಿಟ್ಟು ನಿಲ್ದಾಣ. ಪಮ್ಮಿ ನಿಲ್ದಾಣ, ಇಲ್ಲಿ ಯಾರೇ ಬಂದ್ರು ವಲಯದವರು ಇಲ್ಲೊಂದು ನಿಲ್ದಾಣ ಸ್ಟಾಪ್ ಮಾಡಿ ಹೋಗ್ಬೇಕು, ಅಷ್ಟು ಆತಿಥ್ಯ ಇರುವಂತರು. ಈಗ ಪಮ್ಮೀಸ್ ಕಿಚನ್ ಅನ್ನೋ ಒಂದು ಚಿಕ್ಕ ವ್ಯವಹಾರದ ಆಹಾರ ಮಳಿಗೆಯನ್ನು ಸ್ಥಾಪಿಸಕ್ಕೆ ಹೊರಟಿರುವಂತಹ ಉದ್ಯಮಿ ಕೂಡ ಹೌದು. ಪಮ್ಮೀಸ್ ಕಿಚನ್ಗೆ ಇಲ್ಲಿ ಏನೇನು ವಿಶೇಷ ಇದೆ, ಅದನ್ನೇನಾದ್ರೂ ಬೇಕು ಅಂತ ಅಂದ್ರೆ ನೀವು ಕೆಳಗಡೆ ಕಾಣಿಸ್ತಿರೋ ನಂಬರ್ಗೆ ಕರೆ ಮಾಡಿ. ಅವ್ರ ಹತ್ರ ಹೋಲ್ಸೇಲ್ ಅಲ್ಲೂ ತಗೋಬಹುದು, ಕೆಜಿ ಗಟ್ಲೆ ತಗೋಬಹುದು, ಕ್ವಿಂಟಾಲ್ ಗಟ್ಲೆ ತಗೋಬಹುದು, ಒಟ್ಟು ತಗೋಬಹುದು. ಅವ್ರ ಸಮಯಕ್ಕೆ ಸರಿಯಾಗಿ ತಲುಪಿಸ್ತಾರೆ. 100% ಕೊರಿಯರ್ ಮಾಡ್ತೀವಿ. ಲೋಕಲ್ ಆದ್ರೆ ಹಾಗೆ ತಲುಪಿಸ್ತೀವಿ. ಜಾಸ್ತಿ ಕ್ವಾಂಟಿಟಿ ಇದ್ರೆ ಟ್ರಾನ್ಸ್ಪೋರ್ಟ್ ಮೂಲಕನೂ ತಲುಪಿಸ್ತೀವಿ. ಓಕೆ, ಒಟ್ಟು ಮಾಡ್ತೀರಿ ಎಲ್ಲ. 100%. ಈಗ ನನ್ಗೆ ಏನಾದ್ರು ಜೊತೆ ಹಪ್ಪಳ ಅನ್ನೋ ಸಣ್ಣಗನ ತಿನ್ಬೇಕು ಅಂತ ಹಪ್ಪಳ ಇದೆ, ನಿಮ್ ಪಮ್ಮೀಸ್ ಕಿಚನ್ ಅಲ್ಲಿ ಏನಿದೆ? ಆಲೂಗಡ್ಡೆ ಹಪ್ಪಳ ಇದೆ, ಹಲಸಿನಕಾಯಿ ನಮ್ದು ಮಲೆನಾಡ್ ಸ್ಪೆಷಲ್ ಹಪ್ಪಳ ಇದೆ. ಹಾ, ಆಲೂಗೆಡ್ಡೆ ಕುಡಿ ನೋಡೋಣ. ಸಂಡಿಗೆ ಈರುಳ್ಳಿ ಸಂಡಿಗೆ ಇದೆ. ಹಾ, ಖಾರ ಚಂದ ಮಾಡಿದಾರೆ, ಗೊತ್ತಾಗ್ಬಿಡ್ತು. ಮಜ್ಜಿಗೆ ಮೆಣಸಿದೆ. ಈಗೆಲ್ಲ ಒಂದೊಂದು ನನ್ ತಟ್ಟೆಗೆ ಬೀಳುತ್ತೆ. ಶೂರ್. ಹಾ, ನಿಮ್ನ ಲೇಖಕಿಯಾಗಿ ಪ್ರೇರೇಪಿತರಾಗಿ ಮಾಡಿರುವಂತಹ ಪ್ರಮುಖ ಲೇಖಕರು ಯಾರ್ಯಾರು ನಿಮ್ಗೆ? ಪ್ರಮುಖ ಲೇಖಕರು ಅಂದ್ರೆ ನನಗೆ ನಾನೇ ಬರವಣಿಗೆಗೆ ಇಂಥವ್ರನ್ನ ನೋಡೇ ಬರಿಬೇಕು ಅಂತ ನನಗೆ ಪರ್ಟಿಕ್ಯುಲರ್ ಇಲ್ಲ. ಯಾಕಂದ್ರೆ ನಾನು ತುಂಬ ಒಂದು 8th 9th ಸ್ಟ್ಯಾಂಡರ್ಡಿಂದನೂ ಎಲ್ಲ ಥರ ಆರ್ಟಿಕಲ್, ಟೋಟಲ್ ಆರ್ಟಿಕಲ್ ಎಲ್ಲ ಪ್ರಕಾರಗಳನ್ನು ಓದ್ಕೊಂಡು ಬಂದವಳು ನಾನು. ಕಾದಂಬರಿ, ಧಾರಾವಾಹಿ ಆಗಲಿ ಪ್ರತಿಯೊಂದನ್ನು ಓದ್ಕೊಂಡು ಬಂದಿದ್ದು ನಾನು. ನನಗೆ ಕವಿತೆಗಳಲ್ಲಿ KS ನರಸಿಂಹಸ್ವಾಮಿ ಕವಿತೆ ನೋಡ್ಬಿಟ್ಟು ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದೆ ಕವಿತೆನ. ನರಸಿಂಹಸ್ವಾಮಿ ಕವಿತೆ ಆಕ್ಚುಲಿ ನನಗೆ ಅದರಲ್ಲಿ ಅವರದ್ದ ಇದರಲ್ಲಿ ಕಾಂಪಿಟೇಷನ್ ಅಲ್ಲಿ ಪ್ರಥಮ ಬಹುಮಾನ ಕೂಡ ಬಂದಿತ್ತು 90s ಅಲ್ಲಿ. ನೆನ್ಪ್ ಮಾಡ್ಕೋತೀರಿ? ಹಾ, 100%. ಅದು ಬಿಟ್ರೆ ಮತ್ತೆ ನಾನು ಗದ್ಯ ಪ್ರಕಾರ ಬರೆಯಕ್ ಶುರು ಮಾಡಿ ತುಂಬಾ ಲೇಟು. ತುಂಬಾನೇ ಲೇಟು ಗದ್ಯ ಪ್ರಕಾರ ಬರ್ದಿರೋದು. ಬರೆಯುವಾಗ ನನಗೆ ವಿಮರ್ಶೆಗಳು ಆ ಥರನೇ ಸ್ಟಾರ್ಟ್ ಮಾಡಿದ್ದು ನಾನು. ಒಂದು ಅನಿಸಿಕೆ, ವಿಮರ್ಶೆ ಆ ಥರ ಶುರು ಮಾಡಿದ್ದು. ಫಸ್ಟ್ ಬಂದು ನಾನು ಕಾದಂಬರಿ ಬರೀಲಿಲ್ಲ ಅಥವಾ ಸಣ್ಣ ಕತೆ ಬರೀಲಿಲ್ಲ. ಏಕ್ದಮ್ ನನಗೆ ಸ್ವಪ್ನ ಪ್ರಕಾಶಕರು ಪರಶುಪ್ಪ ಅವರು ನನಗೆ ಒಂದು ಪೌರಾಣಿಕ ಕಾದಂಬರಿ ಕೊಡಿ ಅಂದರು. ಡೈರೆಕ್ಟ್ ನಾನು ಒಂದು ದೊಡ್ಡ ಸಾಹಸನೇ, ಅದು ಕೃಷ್ಣ ತರಂಗಿಣಿ ಅಂತ ಒಂದು 492 ಪುಟಗಳದ್ದು ಸಮಗ್ರ ಕೃಷ್ಣನ ನಿರೂಪಣೆ. ಅದ್ರಲ್ಲಿ ಅಂದ್ರೆ ಕೃಷ್ಣ ಹುಟ್ಟದಾಗಿಂದ ಕೃಷ್ಣನ ನಿರ್ವಾಣದವರೆಗೂ ಒಂದು 35-36 ಬುಕ್ ಇಟ್ಕೊಂಡ್ಬಿಟ್ಟು, ಕೊರೋನಾ ಪೀರಿಯಡ್ ಆದ್ರಿಂದ ಒಂದು 46 days ಅಲ್ಲಿ ಅವ್ರಿಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದೆ ನಾನು. ಜೀವನದ ದೊಡ್ಡ ಅಚೀವ್ಮೆಂಟ್. 100%. ಅದು ತರಂಗಿಣಿಯಿಂದ ನಿಮ್ಮ ಪೌರಾಣಿಕ ಗದ್ಯ ಒಂದು ಇದಾಗಿದ್ದು, ನನ್ನ ಪ್ರಿಂಟ್ ಪಬ್ಲಿಷ್ ಅಂತ ಆಗಿದ್ದು ಪೌರಾಣಿಕ ಗ್ರಂಥ. ಅದು ಗ್ರಂಥ ಅಂತ ಏನಿಲ್ಲ, ನ್ಯಾಚುರಲ್ ವಾಸ್ತವಕ್ಕೆ ತಕ್ಕಂಗೆ ಬರ್ತಿದ್ದೀನಿ. ಸೊ ಅದೊಂದು ಕಾದಂಬರಿ ನನ್ನ ಇದರಲ್ಲಿ ಬರ್ದಿದ್ದೆವು, ನನ್ನ ವರ್ಡಿಂಗ್ಸ್ ಅಲ್ಲಿ ಬರ್ದಿದ್ದೀನಿ. ಅಂತೂ ನಿಮ್ಗೆ ಅದಾದ್ಮೇಲೆ ಪುಸ್ತಕ ಲೇಖನ ಹೊಟ್ಟೆ ತುಂಬಿಸ್ತಾ? ಪುಸ್ತಕ ಲೇಖನ ನನಗೆ ಹೊಟ್ಟೆ ತುಂಬಿಸ್ತು ಅಂತ ಆಗಿಲ್ಲ. ಅದು ನನಗೆ ಪಾರ್ಟ್ ಟೈಮ್ ಅಷ್ಟೆ. ಬಟ್ ಯಾವ ಅನುವಾದ ನನಗೆ ತುಂಬಾ ಇದು ಕೊಟ್ಟಿದೆ. ಅನುವಾದ ಒಂದು 2 ತುಂಬಾ ದೊಡ್ಡದು, ಮುತ್ತು ಅಂತ ಎಸ್ ನಾರಾಯಣರಾವ್ರದ್ದು ಕಾದಂಬರಿ ಒಂದು ಇಂಗ್ಲಿಷಿಗೆ ಅನುವಾದ ಮಾಡಿದೆ. ಬಟ್ ಅದು ಇನ್ನೂ ಪಬ್ಲಿಷ್ ಆಗಿಲ್ಲ. ನಿಮ್ಗೆ ಇಂಗ್ಲಿಷ್ ಚೆನ್ನಾಗಿ ಬರುತ್ತಾ? ಪ್ರಾಕ್ಟೀಸ್ ಅಷ್ಟೇ ನನಗೆ. ಯಾಕೆಂದ್ರೆ ನಾನು
ಅದನ್ನ ಒಂದು ಪಾರ್ಟ್ ಟೈಮ್ ಜಾಬ್ ಅಂತಾನೆ ಮಾಡ್ತಿದ್ದೆ. ಅದರಿಂದ ಹ್ಮ್. ಸಣ್ಣದ್ ಮಾಡ್ತಿದ್ದೆ. ದೊಡ್ಡದಂತ ಟ್ರೈ ಮಾಡಿದ್ದು ಅದನ್ನೇನೆ. ಓ. ಅದು ರೆಡಿ ಇದೆ, ಇನ್ನ ಪಬ್ಲಿಷ್ ಆಗಿಲ್ಲ. ಇನ್ನೊಂದು ಭದ್ರಾವತಿ ರಾಮಾಚಾರಿ ಅವರದ್ದು ಅಮ್ಮ ಅನ್ನೋ ಒಂದು ಪುಸ್ತಕ, ಅವರ ಒಂದು ಒಂಥರ ಆತ್ಮಕಥೆ ಅಂತಾನೆ ಹೇಳ್ಬೋದು. ಆ ತರದ ಒಂದು ಬುಕ್ನ ಹಿಂದಿ ಮತ್ತೆ ಇಂಗ್ಲಿಷ್ ಎರಡಕ್ಕೂ ಮಾಡಿದಿರಿ. ಅದು ನನಗೆ ಒಂದು ಒಳ್ಳೆ ಹೊಟ್ಟೆ ತುಂಬಿಸೋ ಕೆಲಸ ಅಂದ್ಯಲ್ಲ, ಆ ತರ ಅದು ಆಯ್ತು. ಜೀರಿಗೆ ಮೆಣಸು ಅಲ್ಲ, ಇದೇನು ಮಜ್ಜಿಗೆ ಮೆಣಸು. ಚೆನ್ನಾಗಿದೆ. ಇದರಲ್ಲಿ ಕರೆ ಅದು ಸರಿಯಾಗಿ ಕರೀತಾ ಅಂತೂ ಇವರು ಪುಸ್ತಕ ಬರೆದು ಹೊಟ್ಟೆ ತುಂಬಿಸ್ಕೊಂಡಿದ್ದಾರೆ ಅನ್ನೋ ವಿಷಯ ಕೇಳಿ ಅನುವಾದದ್ದು ಒಂದು ಪಬ್ಲಿಷ್ ಆಗಿದೆ. ಕೆಂಡ ಸಂಪಿಗೆ ಅಂತ ಕೆ ಶ್ರೀಧರ್ ಅವರದ್ದು, ಚಾಮರಾಜನಗರ ಅವರದ್ದು. ಅದು ಪಬ್ಲಿಷ್ ಆಗಿದೆ. ಅದು ಒಂದು 1 year ಆಯ್ತು, ಅದು 1.5 year ಆಯ್ತು ಪಬ್ಲಿಷ್ ಆಗಿ. ಹೌದಾ? ಅಲ್ಲೇ ಚೆನ್ನಾಗಿ ಪ್ರೋಗ್ರಾಮ್ ಮಾಡಿ ಅವರು ಮಾಡ್ಕೊಟ್ಟಿದ್ರು ಅದನ್ನ. ಈಗ ಅಕ್ಕ ಒಟ್ಟು ಎಷ್ಟು ಬುಕ್ ಬರ್ದಿದ್ದೀರಾ, ಎಷ್ಟು ಅನುವಾದ ಮಾಡಿದ್ದೀರಾ ಒಟ್ಟಾರೆ? ನಿಮ್ಮ ಒಂದು ಅನುವಾದ ಪಬ್ಲಿಷ್ ಆಗಿದೆ. ಒಂದು ಕಥಾ ಸಂಕಲನ ರೀಸೆಂಟ್ ಆಗಿ ಲಾಸ್ಟ್ ಮಂತ್ ಫೆಬ್ರವರಿನಲ್ಲಿ ಆಗಿದೆ. ಡೈರೆಕ್ಟ್ ಎಲೆಗೆ ಒಟ್ಟು 5 ಬುಕ್ ನಂದು ಪಬ್ಲಿಷ್ ಆಗಿದೆ. ಒಂದು ಬುಕ್ ಅಲ್ಲಿ ನಂದು ಸ್ವಲ್ಪ ಇದೆ, ರಾಮಾಯಣದ್ದು ಒಂದು ಸ್ವಲ್ಪ ಇದೆ ಅಷ್ಟೇ. ಒಂದು 100 page. 100 page ಅಲ್ಲಿ 7,000 ಇತಿಹಾಸ ಬರ್ದಿದ್ದೀನಿ ನಾನು. ಹೌದಾ? ಅದಕ್ಕೆಲ್ಲ ಓದು ತುಂಬಾ ಇಂಪಾರ್ಟೆಂಟ್. ಹೌದು. ನಿಮ್ಗೆ ಓದ್ಲಿಕ್ಕೆ ಸಮಯ ಸಿಗುತ್ತೆ ಅಂದ್ರೆ ಶೆಡ್ಯೂಲ್ ನಾವು ಹಾಕೋಣಂಗೆ. ಅಂದ್ರೆ ನಾನು ಇವಾಗ ಏನಾದ್ರೂ ಪ್ರಾಜೆಕ್ಟ್ ಬರೆಯಕ್ಕೆ ಅಂತ ತಗೊಂಡಾಗ ಅವಾಗ ಅನಿವಾರ್ಯವಾಗಿ ನಾನು ಅದನ್ನ ಸ್ಟಡಿ ಮಾಡ್ಕೊಳ್ಳೇಬೇಕು. ಆ ಸಬ್ಜೆಕ್ಟ್ ಸ್ಟಡಿ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಂಡು ನಂತರನೇ ನಾವು ಅದನ್ನ ಬರೀಲಿಕ್ಕೆ ಸಾಧ್ಯ. ಹಲಸಿನ ಹಪ್ಪಳ ಒಂದು ಟ್ರೈ ಮಾಡೋಣ. ಓಕೆ, ಇವತ್ತು ಪಮ್ಮೀಸ್ ಕಿಚನ್ ನಲ್ಲಿ ನಾಟಿ ಬಾತು ನಟಿ ಮಾತು ಕಾರ್ಯಕ್ರಮ ಆಗ್ತಿದೆ. ತುಂಬಾ ವಿಷಯ ಇದೆ ಇವ್ರ ಹತ್ರ ಮಾತಾಡಕ್ಕೆ. ಬಹುಶಃ ಒಂದ್ ಎಪಿಸೋಡ್ ಸಾಕಾಗಲ್ಲ. ಇಲ್ಲ ಮಾಡಿ ಇನ್ ಸ್ವಲ್ಪ ತಿಳ್ಕೊಬೇಕು ಇವ್ರ ಬಗ್ಗೆ ಅಂತ ಇದ್ರೆ ಇನ್ನು 10 ಎಪಿಸೋಡ್ ಮಾಡೋಣ. ಈ ಕಡೆ ಬಂದಾಗೆಲ್ಲ ಮಾಡೋಣ, ಅಥವಾ ಅವ್ರು ಬೆಂಗಳೂರಿಗೆ ಬಂದಾಗ ಮಾಡೋಣ, ಇಲ್ಲ ಕರೆಸ್ಕೊಂಡ್ ಮಾಡೋಣ. ನಾವು ಈಗ ಪಮ್ಮೀಸ್ ಕಿಚನ್ ಅಲ್ಲೇ ತಯಾರಾದಂತಹ ಒಂದಷ್ಟು ಹಪ್ಪಳ, ಸೆಣ್ಣಿಗೆ, ಉಪ್ಪಿನಕಾಯಿ, ಮಿಡಿ, ಆಮೇಲೆ ಮಜ್ಜಿಗೆ ಮೆಣಸಿನ್ಕಾಯಿ, ಓ ಮಸಾಲೆ ಎಲ್ಲ ಹಿಂಗೆ ಮೇಲೆ ಕಾಣಿಸ್ತಿದೆ. ಈಗ ಹೆಂಗ್ ತಿಂತೀನಿ ಗೊತ್ತಾ ಇದು? ಇನ್ನೊಂದು ಕೊಡ್ಲಾ? ಖಾರದ ಯಾವ್ದಿದೆ? ಅದು ಸ್ವಲ್ಪ ಸ್ವೀಟ್ ಬರುತ್ತೆ, ಇನ್ನೊಂದು ಖಾರದ್ ಬರುತ್ತೆ. ಓ, ಕೊಡ್ಲಾ? ಓಹೋ, ಸ್ವೀಟ್ ಇದೆ ಅದು. ಇದು ನಾನು ಏನ್ ಮಾಡ್ತೀನಿ ಗೊತ್ತಾ? ಈ ಸಂಡಿಗೆ ಇದೆಯಲ್ಲ, ಈ ಸಂಡಿಗೆನ ಅಲ್ಲ, ಈ ಹಪ್ಪಳನ ಇದಿದೆಯಲ್ಲ, ಸಾಸಿವೆ, ಮೊಸರು ಸಾಸಿವೆ, ಸೌತೆಕಾಯಿ ಸಾಸಿವೆ ಅಲ್ವಾ ಇದು, ಅದ್ರ ಜೊತೆ ತಿಂದು ನೋಡ್ತೀನಿ ಹೆಂಗಿರುತ್ತೆ ಅಂತ. ಇದರಲ್ಲಿ ಕೆಂಪು ಮೆಣಸಿನ ಪುಡಿ ಹಾಕಿನೂ ಮಾಡ್ತೀವಿ. ಹಸಿ ಮೆಣಸಿನ ಪುಡಿ ಅಂದ್ರೆ ಜೀರಿಗೆ ಮೆಣಸು ಅಥವಾ ಹಸಿ ಮೆಣಸು ಹಾಕಿನೂ ಮಾಡ್ತೀವಿ. ಅದನ್ನೆಲ್ಲ ಫಸ್ಟ್ ಕುಟ್ಕೊಂಡ್ಬಿಡ್ತೀವಿ. ಮೆಂತ್ಯ, ಜೀರಿಗೆ, ಖಾರ ಪುಡಿ, ಹಸಿ ಅಥವಾ ಹಸಿ ಮೆಣಸು ಕುಟ್ಟಿ ಆಮೇಲೆ ಇದನ್ನ ಹಲಸಿನ ತೊಳೆನ ಬೇಯಿಸಿ ಸ್ಲೋಲಿ. ಈಗ ನಾನು ಸಾಸಿವೆ ಜೊತೆ ಟ್ರೈ ಮಾಡ್ತಿದ್ದೀನಿ. ಚೆನ್ನಾಗಿದೆ ಅಕ್ಕ ಸಾಸಿವೆ ಜೊತೆ. ನೀವು ಟ್ರೈ ಮಾಡ್ಬೋದಾ? ಶೂರ್. ಇದೇ ತಗೊಳ್ಳಿ. ಆಮೇಲೆ ನೋಡಿ, ಸಾಸಿವೆನ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು ಟೇಸ್ಟ್ ನಾನು ಹೊಸ ಟೇಸ್ಟ್ ಕಲ್ತಂಗಾಯ್ತು ಈಗ. ಇಲ್ಲ, ಒಳ್ಳೆ ಚಾಟ್ಸ್ ತರ ಫೀಲ್ ಕೊಡುತ್ತೆ ಗೊತ್ತಾ? ಎಷ್ಟು ಶೂರ್, ಚೆನ್ನಾಗಿದೆ. ಆಮೇಲೆ ಇದು ಖಾರದಂತೆ, ಹಲಸಿನಲ್ಲೇ ಸಿಹಿ ಫ್ಲೇವರು, ಖಾರ ಫ್ಲೇವರ್ ಎರಡಿದೆ. ಸ್ವಲ್ಪ ಹಣ್ಣಾಗಿರೋ ಹಲಸಿಂದು ಇದನ್ನ ತೆಗೆದು
ಅದನ್ನ ಸ್ವೀಟ್ ಅಂದ್ರೆ ಖಾರನು ಮಿಕ್ಸ್ ಮಾಡ್ತೀವಿ. ಇದು ತುಂಬಾ ಟೋಟಲ್ ವ್ಯತ್ಯಾಸ ಕಾಯಿನ ಅಲ್ವಾ? ಎರಡು ಹಲ್ಸೆ. ಇದು ಕಾಯಿ, ಪ್ಯೂರ್ ಕಾಯಿ ಇರತ್ತೆ ಅದು. ಅದು ಸ್ವಲ್ಪ ಹಣ್ಣಿರತ್ತೆ. ಇದು ಸಿಹಿ ಬರೋದು ಹಣ್ಣಿರುತ್ತೆ, ಇದು ಹಣ್ಣಿರುತ್ತೆ. ಕಾಯಲ್ಲಿ ಇದು ಕಾಯಿ. ಬರ್ತೀರಿ ಹಲಸಿನ ಹಪ್ಳ. ಎರಡು ಹಲಸಿನೇ, ಆದ್ರೆ ಎರಡು ಟೇಸ್ಟು ತುಂಬಾ ಬೇರೆನೆ. ಯಾವ್ದು ನಂಗೆ ಜಾಸ್ತಿ ಇಷ್ಟ ಆಯ್ತು ಅಂತ ಹೇಳ, ನಾನ್ ಖಾರ ಪ್ರಿಯೆ. ಏನ ಗೊತ್ತಿಲ್ಲ, ಸಿಹಿ ಇಷ್ಟ ಆಯ್ತು, ಇದು ಇಷ್ಟ ಆಯ್ತು, ಇಲ್ಲ ಅಂತಿಲ್ಲ, ಆದ್ರೆ ಸಿಹಿ ಇಷ್ಟ ಆಗಲ್ಲ. ಇದನ್ನ ಕೆಂಡ ಮೇಲೆ ಸುಟ್ಕೊಂಡ್ ತಿನ್ಬೇಕು. ಹಾ, ನೀನ್ ಹೇಳ್ದಾಗೆ ಚಾಟ್ಸ್ ತರ ಮಾಡ್ಕೊಂಡು ಹೌದು. ಇನ್ನೂ ಚೆನ್ನಾಗಿರತ್ತೆ. ನಂಗೆ ಸಿಹಿ ಇಷ್ಟನೇ ಆಗಲ್ಲ ಫಸ್ಟ್ ಆಫ್ ಆಲ್, ಆದ್ರೆ ನಂಗೆ ಇದು ಇಷ್ಟ ಆಯ್ತು. ಅದ್ರಲ್ಲಿ ಪೂರ್ತಿ ಸಿಹಿ ಇರಲ್ಲ ಅಲ್ಲ, ಬಟ್ ಇದೆ, ಫ್ಲೇವರ್ ಇದೆ, ಸಖತ್ತಾಗಿದೆ. ಈಗ ನಂಗೆ ಏನ್ ಕೊಡ್ತೀರಾ? ರೈಸ್ ಕೊಡ್ಲಾ? ಈಗ ಪಮ್ಮಿಸ್ ಕಿಚನ್ಗೆ ಯಾಕೆ ಆರ್ಡರ್ ಮಾಡ್ಬೇಕು ಅಂತದೇನ್ ವಿಶೇಷತೆ ಇದೆ ಅಂತ ಅಂದ್ರೆ ಏನು ಅಂತ ಹೇಳ್ತೀರಾ? ಹಿಂಗು ತೆಂಗು ಇದ್ರೆ ಇರುತ್ತೆ. ಮಂಗನ ಅಡಿಗೆ ಟೇಸ್ಟಿಂಗ್ ಪೌಡ್ರು. ಬಟ್ ನಾನೇ ಎಲ್ಲ ಅಂದ್ರೆ ಪುಡಿಗಳು ಆಗ್ಲಿ ಸಾಕು ಪ್ರತಿಯೊಂದನ್ನು ನಾವು ಮನೆಯಲ್ಲೇ ತಯಾರು ಮಾಡ್ಕೊಳ್ತೀವಿ. ಟೇಸ್ಟಿಂಗ್ ಪೌಡರ್ ಹಾಕಲ್ಲ, ಟೇಸ್ಟಿಂಗ್ ಪೌಡರ್ ಹಾಕಲ್ಲ, ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಲ್ಲ, ಯಾವ ಸೋಡಾಗಳನ್ನು ಯೂಸ್ ಮಾಡಲ್ಲ. ಎಲ್ಲ ಫ್ರೆಶ್ ಆಗಿ ತಂದು ನಾವೇ ಒಣಗಿಸಿ, ನಾವೇ ಹುರಿದು, ನಾವೇ ಪುಡಿ ಮಾಡಿ ತಯಾರು ಮಾಡ್ತೀವಿ. ಓಕೆ, ಎಲ್ಲ ಅದನ್ನು. ಆಮೇಲೆ ಈ ತರದ ಐಟಮ್ಸ್ ಊಟಕ್ಕೆ ಅಂತ ನೀವು ಪ್ರಿಫರ್ ಮಾಡೋದಾದ್ರೆ ಈ ತರ ಐಟಮ್ಸ್, ಮಲೆನಾಡದು ಐಟಮ್ಸ್ ಜಾಸ್ತಿ ಮಾಡ್ತೀವಿ. ಉಪದ್ರಡೆ ಕೆಸುವಿನ ಟೈಮಲ್ಲಿ ಕೆಸುವಿನ ಐಟಮ್ಸ್, ಕಳಲೆ ಐಟಮ್ಸ್, ಮಳೆಗಾಲದ ಪ್ರಾಡಕ್ಟ್ಸ್ ಬೇರೆ, ಚಳಿಗಾಲದ ಬೇರೆ ಇರುತ್ತೆ, ಸೀಸನಲ್ಲಿ ಐಟಮ್ಸ್ ಇರುತ್ತೆ. ಮತ್ತೆ ಉಪ್ಪಿನಕಾಯಿ ಹಪ್ಪಳ ಎಲ್ಲಾನು ಇವಾಗ ಸಮ್ಮರ್, ಅದು ಮಾವಿನ ಮಿಡಿ ಬರೋದು ಸಮ್ಮರ್ ಅಲ್ಲಿ. ಸೊ ಉಪ್ಪಿನಕಾಯಿಗಳು, ಹಪ್ಪಳಗಳು, ಸಂಡಿಗೆ, ಬಾಳಕಾಯಿ ಎಲ್ಲ ಸಮ್ಮರ್ ಸ್ಪೆಷಲ್ಸ್. ಓಕೆ, ಬೇಸಿಗೆದು. ಸೊ ಈಗ ನಾನು ತಿಂತೀನಿ. ಈಗ ನಾನು ರೈಸ್ನ ಫಸ್ಟು ಈ ಸೌತೆಕಾಯಿ ಸಾಸಲ್ಲಿ ತಿಂತೀನಿ. ಇಷ್ಟು ರೈಸು ನಂಗೆ ಸ್ವಲ್ಪ ಜಾಸ್ತಿನೇ ಬೇಕು. ನೀವು ಹೇಳ್ದಂಗೆ ಅನ್ನಕ್ಕೂ ಚೆನ್ನಾಗಿದೆ. ಚಪಾತಿ, ದೋಸೆ, ರೊಟ್ಟಿ, ಅನ್ನ, ಈವನ್ ಮುದ್ದೆಗೂ ಯೂಸ್ ಮಾಡ್ಬೋದು. ಇವಾಗ ಇದಿದೆಯಲ್ಲ, ಮಾವಿನಕಾಯಿಯ ಸಾಸಿವೆ, ಕಾಯಿ ಅಲ್ಲದು ಹಣ್ಣು, ಮಾವಿನ ಹಣ್ಣಿನ ಸಾಸಿವೆ ಎಷ್ಟು ಚಂದ ಗೊತ್ತಾ? ತಿನ್ನೋದು ಹಿಂಗೆ ತಿನ್ಬೇಕಲ್ವಾ? ನಿಮ್ಗೇನು ಅನ್ನಿಸ್ತಿಲ್ವಾ? ಅದನ್ನ ಆ ರಸದಲ್ಲಿ ಅದ್ಕೊಂಡು, ಅದನ್ನ ಏನ ಗೊರಟು ಅಂತೀವಲ್ಲ, ಅದನ್ನ ಚೀಪದಿದೆಯಲ್ಲ, ಅದ್ ಮಜಾ. ಹಾ, ಹಣ್ಣು ಇದೆ, ಸಿಹಿ ಮಾವಿನ ಹಣ್ಣಿನ ಸಿಹಿ, ಹುಳಿ, ಎಲ್ಲಾ ಫ್ಲೇವರ್ ಕೊಡ್ತಿದೆ. ಅಕ್ಕ ಕ್ವಿಕ್ ಆಗಿ ಹೇಳ್ಕೊಂಬನ್ನಿ, ಈ ಮಾವಿನ ಹಣ್ಣಿನ ಸಾಸಿವೆ ಹೇಗ್ ಮಾಡಿದ್ರಿ ಅಂತ. ಕಾಡ್ ಮಾವಿನ ಹಣ್ಣನ್ನು ತಗೊಂಡ್ಬರ್ತೀವಿ. ಆಕ್ಚುಲಿ ಅದು ಮಳೆ ಬಂದಾಗ ಬೀಳತ್ತೆ ಯೂಶಲಿ, ಇಲ್ಲ ಅಂದ್ರೆ ಕಿತ್ತಿದ್ ಕಡಿಮೆನೆ, ಅದನ್ನ ಬೀಳೋದನ್ನೇ ತಗೊಂಡ್ಬರೋದು. ಅದನ್ನ ತಂದು ಚೆನ್ನಾಗಿ ತೊಳ್ಕೊಂಡ್ಬಿಡೋದು. ತೊಳ್ಕೊಂಡು ಸಿಪ್ಪೆನ ತೆಕ್ಕೊಂಡು, ಸಿಪ್ಪೆನ ಸ್ವಲ್ಪ ಹೇಗೂ ತೊಳೆದಿರ್ತೀವಿ, ಸಿಪ್ಪೆನ ಸ್ವಲ್ಪ ಅದರೊಳಗಿರೋದನ್ನ ಕಿವುಚಿ ಆ ರಸ ಇಟ್ಕೋಬೇಕು. ಆ ರಸನ ತೆಗೆದು ಆ ರಸದ ನೀರಿಗೆ ಈ ಗೊರಟನ್ನು ಬಿಡಿಸಿ ಹಾಕೋಬೇಕು. ಆಮೇಲೆ ತೆಂಗಿನ ತುರಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಸಾಸಿವೆ, ರುಬ್ಬಿ ಅದಕ್ಕೆ ಹಾಕಿ ವಾಪಸ್ಸು ಉಪ್ಪು ಬೆಲ್ಲ ಸೇರಿಸಿ ಒಗ್ಗರಣೆಗೆ. ಗಮ್ಮತ್ತಿನ ಒಗ್ಗರಣೆ ಅಂದರೆ ಗೊತ್ತೇ ಇದೆ, ಸಾಸಿವೆ, ಜೀರಿಗೆ, ಹಿಂಗು, ಒಣಮೆಣಸು, ಕರಿಬೇವು, ಒಂದು ಒಗ್ಗರಣೆ ಕೊಟ್ಟರೆ ಹಸಿ ಸಾಸಿವೆ ರೆಡಿ. ಸೂಪರ್, ಚೆನ್ನಾಗಿದೆಯಾ ನೋಡಿ. ವಾಟೆ ಅಂತೀರೋ? ಓಟೆ, ಗೊರಟು. ಒಂದು ಆಟ ಆಡ್ತಿದ್ವಿ ಗೊತ್ತಾ? ವಾಟೆ ಯಾರಿಗೆ ಹೇಳಿ? ನಂಗಂತೂ ಅಲ್ಲ. ವೀಕ್ಷಕರೇ, ಈ ಆಟ ನಿಮಗ್ ಗೊತ್ತಿದ್ರೆ ಆಡಿದ್ರೆ ಕಮೆಂಟ್ ಮಾಡಿ. ವಾಟೆ ಯಾರಿಗೆ? ನನ್ಗೆ. ನಿನ್ ಬದ್ಲು ಯಾರಿಗೆ? ಅವ್ರಿಗೆ ಅಂದ್ರೆ ಅವ್ರಿಗೆ ಹೊಡಿತಿದ್ವಿ. ಅವ್ರು ಕೇಳಿದ್ರೆ ಅವ್ರು ಯಾರು ಹೇಳ್ತಾರೆ ಬದ್ಲು ಅವ್ರಿಗೆ ಹೊಡಿಯೋದು. ಅದ್ ಚೆನ್ನಾಗಿತ್ತು. ಸೊ ಆಟನೂ ಚೆನ್ನಾಗಿತ್ತು, ಮಾವಿನ ಹಣ್ಣಿನ ಕಾಲವೂ ಚೆನ್ನಾಗಿರುತ್ತೆ,
ಹಾಗೆ ಈ ಮಾವಿನ ಹಣ್ಣಿನ ಸಾಸಿವೆನೂ ತುಂಬಾ ಚೆನ್ನಾಗಿದೆ. ಈಗ ಈ ಸೌತೆಕಾಯಿ ಸಾಸಿವೆ ಇದೆಯಲ್ಲ, ಇದು ಹೇಗ್ ಮಾಡಿದ್ರಿ ಅಂತ ಕ್ವಿಕ್ ಆಗಿ ಹೇಳಿ. ಸೌತೆಕಾಯಿನ ಸಣ್ಣದಾಗಿ ಚಾಪ್ ಮಾಡ್ಕೊಂಡ್ಬಿಡೋದು. ಚಾಪರಲ್ಲಿ ಮಾಡಿದ್ರು ಆಗುತ್ತೆ, ನೀವು ಹಚ್ಕೊಂಡ್ರು ಆಗುತ್ತೆ. ಅದಕ್ಕೆ ಅಗೈನ್ ಸೌತೆಕಾಯಿಗೆ ಕಾಯಿ ತುರಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಸಾಸಿವೆ. ಅದು ಎಸ್ಪೆಷಲಿ ಈ ಸೌತೆಕಾಯಿ ಸಾಸಿವೆಗೆ ಒಂದು ಎಸಳು ಹುಣಸೆ ಹಣ್ಣು ಹಾಕ್ತೀವಿ. ಅದನ್ನ ಹಾಕಿ ಇದಕ್ಕೆ ಸೌತೆಕಾಯಿಗೆ ಮಿಕ್ಸ್ ಮಾಡೋದು, ಉಪ್ಪು ಹಾಕೋದು ಅಷ್ಟೇ. ಒಗ್ಗರಣೆ ಯಾವುದು ಬೇಯಿಸೋದಿಲ್ಲ. ಒಗ್ಗರಣೆ ಬಿಟ್ರೆ ಇದ್ರಲ್ಲಿ ಯಾವುದು ಬೇಯಿಸೋದಿಲ್ಲ. ತಡ್ಕ ಒಗ್ಗರಣೆ ಅಷ್ಟೇ ಕೊಡೋದು, ಒಗ್ಗರಣೆ ಅಷ್ಟೇ. ಇನ್ನೆಲ್ಲ ಮಿಕ್ಸಿಲ್ ರುಬ್ಬಿ ರೆಡಿ ಮಾಡ್ಕೊಳ್ಳೋದು. ಆಮೇಲೆ ಎಲೆ ಮೇಲೆ ಅನ್ನ ಹಾಕೊಂಡು ಬಿಸಿ ಅನ್ನ ಬಾರಿಸ್ತಾ ಇರೋದು. ಸಖತ್ತಾಗಿದೆ ನಿಜವಾಗ್ಲು. ಆಮೇಲೆ ಇದು ಸಾತ್ವಿಕ ಆಹಾರ, ಹೆಲ್ದಿ ಫುಡ್, ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಹೌದಲ್ವೋ? ಎಸ್. ನೀವು ಈ ರೆಸಿಪಿ ಮಾಡ್ಕೊಳ್ಳಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನನ್ನ ಅನ್ನ ಖಾಲಿ ಆಯ್ತು, ಆದ್ರೆ ಇವರ ಏನಾದ್ರೂ ಮಾಡ್ಬೇಕು ಅನ್ನೋ ಒಂದು ದಾಹ ಮಾತ್ರ ಖಾಲಿ ಆಗಿಲ್ಲ. ನಿಮ್ಮ ವಯಸ್ಸು ಎಷ್ಟು? ನನ್ನ ವಯಸ್ಸು 55 ಮೊನ್ನೆಗೆ. ಹ್ಯಾಪಿ ಬರ್ಡೇ ಸಿಂಗಲ್ ಮದರ್ ಆಗಿ ಏನೇನ್ ಸವಾಲ್ಗಳನ್ನ ಎದುರಿಸಿದ್ರಿ? ಒಬ್ಬ ಒಂಟಿ ಹೆಣ್ಣ ಯಾವ್ಯಾವ ಸವಾಲು ಎದುರಿಸಬಹುದು ಅಷ್ಟನ್ನು ಎದುರಿಸಿದೀನಿ. ಇದಕ್ಕಿಂತ ಉತ್ತರ ಬೇಕಾ? ಏನೇನ್ ಎದುರಿಸಬಹುದು ಆ ಪೀಕ್ ನೋಡಿದೀನಿ. ನೀವೊಂದು ಟ್ರೋಲ್ ಆದ್ರಿ. ಹೌದು. ಒಂದು ಇಶ್ಯೂ ನ್ಯೂಸು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಬೆನ್ನಿಗೆ ಚೂರಿ ಹಾಕೋರೆ ಆಪ್ತರಿಂದನೇ ಮಿತ್ರದ್ರೋಹ ಆದ್ರೆ ಏನು ಮಾಡಕ್ಕಾಗಲ್ಲ ಅಲ್ವಾ? ಬಟ್ ನನ್ಗೆ ಗೊತ್ತಂಗೆ ನೀವು ಸ್ವಲ್ಪ ಎಲ್ಲರಿಗೂ ಸ್ಪೇಸ್ ಜಾಸ್ತಿ ಕೊಡ್ತೀರಾ. ಹಂಗೆ ನೀವು ಕೊಟ್ಟಿದ್ದ ಸ್ಪೇಸ್ ನ ಯಾರೋ ಮಿಸ್ಯೂಸ್ ಮಾಡ್ಕೊಂಡಿದ್ ಕಾರಣಕ್ಕೆ ಹೀಗಾಯ್ತು. ಎಸ್. ಆಮೇಲೆ ಏನಾದ್ರು ನೀವು ಇಲ್ಲ ನಾನಾಯ್ತು, ನನ್ ಮನೆ ಆಯ್ತು, ನಾನು ಯಾರಿಗೂ ಸ್ಪೇಸ್ ಕೊಡಲ್ಲ ಅಂತ ಏನಾದ್ರು ಅನ್ಕೊಂಡ್ರ? ಇಲ್ಲ, ನನಗೆ ಒಂದ್ಸಲ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಮಗ್ ಬುದ್ಧಿ ಬರುತ್ತೆ, ಹೇಗೆ ಎಲ್ಲಿ ಒಂದ್ ಸ್ವಲ್ಪ ಎಲ್ಲಿ ಹೇಗಿರ್ಬೇಕು, ಸಂದರ್ಭಗಳನ್ನ ಫೇಸ್ ಮಾಡೋದು ಎಲ್ಲ. ಸ್ವಲ್ಪ ದಿನ ಆಗುತ್ತೆ ಅದು ಎಫೆಕ್ಟ್. ಬಿಟ್ರೆ ನೆಕ್ಸ್ಟ್ ನಾವು ಅದಕ್ಕೆ ರೆಡಿ ಆಗಿರ್ತೀವಿ, ಮೆಂಟಲಿ ಸ್ಟ್ರಾಂಗು ಆಗ್ತೀವಿ, ಪ್ರಿಪೇರ್ ಆಗ್ತೀವಿ. ಒಂದು ಅಂದ್ರೆ ಅದು ನೇಚರು, ಅದು ಭಗವಂತನೋ ನಾನು ಗೊತ್ತಿಲ್ಲ. ನಾನು ಕೃಷ್ಣನ ಆರಾಧಕ್ಕೆ ಆದ್ರಿಂದ ಒಂದು ಕಷ್ಟ ಬಂದ್ರೆ ಅದ್ರ 10ರಷ್ಟು ನೆಕ್ಸ್ಟ್ ಸುಖನೂ ಬರುತ್ತೆ, ಸಂತೋಷನೂ ಕೊಡ್ತಾನೆ ದೇವ್ರು ಅಂತಾರೆ. ಸೊ ನನಗೆ ಆ ಇನ್ಸಿಡೆಂಟ್ ನನಗೆ ಜಾಸ್ತಿ ಇದು ಕೊಟ್ಟಿದೆ, ಖುಷಿ ಜಾಸ್ತಿ ಕೊಟ್ಟಿದೆ, ಅನುಕೂಲಗಳು ಜಾಸ್ತಿ ಕೊಟ್ಟಿದೆ, ಅವಕಾಶಗಳು ಜಾಸ್ತಿ ಕೊಟ್ಟಿದೆ. ಹೌದಾ? 100%. ಲವ್ಲಿ. ಖುಷಿಯಾಗಿರಿ. ಥ್ಯಾಂಕ್ ಯು. ಸಾರ್ ಮಾಡಿ ಎತ್ತಿಟ್ಟಿದ್ರು. ಆ ತಿಳಿ ಸಾರಲ್ಲೂ ಬ್ಯಾಟಿಂಗ್ ಮಾಡ್ತೆ. ನಿಂಬೆ ಹಣ್ಣಿನ ಸಾರ, ಹೆಸರುಬೇಳೆ ನಿಂಬೆಹಣ್ಣು ಸಾರು. ಪಮ್ಮೀಸ್ ಕಿಚನ್ ಅಲ್ಲಿ ಸಾಂಬಾರ್ ಪುಡಿನೂ ಸಿಗುತ್ತೆ, ಚಟ್ನಿ ಪುಡಿನೂ ಸಿಗುತ್ತೆ. ಆಮೇಲೆ ಎಳ್ಳು ಬೆಲ್ಲ, ಯಾವ್ಯಾವ ಸೀಸನಲ್ ಫುಡ್ಗಳು, ಫ್ರೂಟ್ಸ್ಗಳು, ಜೊತೆಗೆ ಏನೇನು ಸೀಸನಲ್ ತಿನ್ನುವಂತಹ ಆಹಾರಗಳ ಪದಾರ್ಥ ಎಲ್ಲವೂ ಸಿಗುತ್ತೆ. ನೀವು ಕೆಳಕಾಣ್ತಿರೋ ನಂಬರ್ಗೆ ಆರ್ಡರ್ ಮಾಡಿ, ಕರೆ ಮಾಡಿ, ಆರ್ಡರ್ ಮಾಡಿ. ನೀವು ಬರ್ದಿರೋ ಪುಸ್ತಕಗಳ ಹೆಸರನ್ನ ಕ್ವಿಕ್ ಆಗಿ ಹೇಳ್ಕೊ ಬನ್ನಿ. ಅಗ್ನಿರೆಕ್ಕೆಗಳ ಧರಿಸಿ, ಚಿದ್ವಿಲಾಸ ಶೃಂಗಾರ ಕಾವ್ಯ, ಕೃಷ್ಣ ತರಂಗಿಣಿ, ಮುಸುಕಿದಿ ಮಬ್ಬಿನಲ್ಲಿ, ಒಂದು ದೊಡ್ಡ ಸಂಪಿಗೆ ಅಂತ ಒಂದು ಅನುವಾದ. ಧನ್ಯವಾದಗಳು ಅಕ್ಕ. ಥ್ಯಾಂಕ್ ಯು. ನಾನು ಇನ್ನೂ ಇಷ್ಟು ಹಪ್ಳ ಖಾಲಿ ಮಾಡ್ಬೇಕು. ಹಾಗೆ ಅಡುಗೆ ಮಾಡಿದ ಊಟ, ರುಚಿಕಟ್ಟಾದ ಊಟ ಡೈಜೆಸ್ಟ್ ಮಾಡ್ಕೋಬೇಕು ಇವರ ಮಾತುಗಳ ಜೊತೆಗೆ. ಹಾಗಾಗಿ ನನಗೆ ಸಮಯ ಬೇಕು. ನಾನು ನಿಧಾನಕ್ಕೆ ಮುಗಿಸ್ತೀನಿ ಇನ್ನೂ ಮಾತಾಡ್ಕೊಂಡು. ಆದ್ರೆ ಕಾರ್ಯಕ್ರಮ ಈಗ ಮುಗಿಸ್ತೀನಿ. ಆದ್ರೆ ನನ್ನ ಮಾತು ಮತ್ತೆ ಇದು ಒಂದು 24 ಗಂಟೆ ಹೀಗೆ ನಡೀತಾ ಇರುತ್ತೆ. ಥ್ಯಾಂಕ್ ಯು. ಅಕ್ಷತಾ ಕಿಚನ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ. ಯಾಕೆಂದ್ರೆ ನಾನು ಹೀಗೆ ಊರುಗಳಲ್ಲಿ ಅಲೆದು ಒಂದಷ್ಟು ಜನರನ್ನು ಮಾತಾಡಿಸಿ ಅವರ ಕೈ ರುಚಿಯನ್ನು ನಿಮ್ಗೆ ಪರಿಚಯ ಮಾಡಿಕೊಡೋ ಪ್ರಯತ್ನ ಮಾಡ್ಬೇಕು ಅಂದ್ರೆ ನಿಮ್ಮೆಲ್ಲರ ಬೆಂಬಲ ಬೇಕು. ನೀವು ನನಗೆ ಬೆಂಬಲವಾಗಿ ಹೇಗ್ ನಿಲ್ಬೇಕು ಅಂತ ಸಬ್ಸ್ಕ್ರೈಬ್ ಮಾಡ್ಬೇಕು ಅಷ್ಟೇ. ನೀವು ಹೇಳ್ಬಿಡಿ ಅಕ್ಷತಾ ಕಿಚನ್ಗೆ. ಅಕ್ಷತಾ ಕಿಚನ್ಗೆ ಒಳ್ಳೇದಾಗ್ಲಿ, ಉತ್ತರೋತ್ತರ ಅಭಿವೃದ್ಧಿ ಆಗ್ಲಿ. ಧನ್ಯವಾದಗಳು ಅಕ್ಷತಾ. ನಿನ್ನ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಥ್ಯಾಂಕ್ ಯು. ಹಾ, subscribe
ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.